ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಆಲಯದಲ್ಲಿ ವಿಜೃಂಭಣೆಯಿಂದ ನೆರವೇರಿದ ಅಷ್ಟೋತ್ತರ ಶತಕಲಶಾಭಿಷೇಕ. ಪವಿತ್ರ ದ್ರವ್ಯಗಳಲ್ಲಿ ಮಿಂದೆದ್ದ ಸ್ವಾಮಿ ಅಮ್ಮನವರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ಘನವಾಗಿ ಪ್ರಾರಂಭವಾದ ವಾರ್ಷಿಕ ಪವಿತ್ರೋತ್ಸವ. ಪಂಚಾಮೃತ ದ್ರವ್ಯಗಳಲ್ಲಿ ದರ್ಶನವಿತ್ತ ಸ್ವಾಮಿ ಅಮ್ಮನವರು. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ವೈಭವದ ಗಣಪತಿ ಮೆರವಣಿಗೆ. ಶ್ರೀಕೃಷ್ಣನಿಗೆ ಅಲಂಕಾರ ಮಾಡಿದ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರು. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಅಷ್ಟೋತ್ತರ ಶತಕಲಶಾಭಿಷೇಕವು ವಿಜೃಂಭಣೆಯಿಂದ ಜರುಗಿತು. ಪ್ರತಿ ತಿಂಗಳ ಮೊದಲನೆಯ ಬುಧವಾರದಂದು ಸ್ವಾಮಿಗೆ ಅಷ್ಟೋತ್ತರ ಶತಕಲಶಾಭಿಷೇಕವನ್ನು ನಿರ್ವಹಿಸಲಾಗುವುದು. ಇದರ ಅಂಗವಾಗಿ ಆಲಯದ ಆವರಣದಲ್ಲಿ ಪವಿತ್ರ ದ್ರವ್ಯಗಳನ್ನು ತುಂಬಿದ ಕಳಶಗಳನ್ನು ಪ್ರತಿಷ್ಠಾಪಿಸಿ ಕಳಶ ಪೂಜೆಯನ್ನು ನಿರ್ವಹಿಸಲಾಯಿತು. ಆನಂತರ ಸ್ನಾನಪೀಠದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಮತ್ತು ಭೋಗ ಶ್ರೀನಿವಾಸ ಸ್ವಾಮಿಯನ್ನು ಆಸೀನಗೊಳಿಸಿ ಕಳಶಗಳಲ್ಲಿರುವ ಹಾಲು, ಮೊಸರು, ಜೇನುತುಪ್ಪ ಹಾಗೂ ಎಳನೀರಿನಿಂದ ವೇದ ಪಾರಾಯಣದೊಂದಿಗೆ ಅಭಿಷೇಕವನ್ನು ನೆರವೇರಿಸಿ ಧೂಪದೀಪ ನಿವೇದನೆಗಳನ್ನು ಸಮರ್ಪಿಸಲಾಯಿತು. ಭಕ್ತರು ಅಭಿಷೇಕವನ್ನು ಕಣ್ತುಂಬಿಕೊಂಡು ಆನಂದ ಪರವಶರಾದರು. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಕೇವಲ ಭವದೋಳು ಧಾವತಿಗೊಂಡು ನಾ, ಕೇವಲ ಭವದೋಳು ಧಾವತಿಗೊಂಡು ನಾ, ಕಾವರ ಕಾಣದೆ ದೇವನೇ ಮೊರೆ ಹೊಕ್ಕೆ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಉದಿತ ಭಾಸ್ಕರ ಪ್ರಕಾಶ ಶ್ರೀ ವೆಂಕಟೇಶ ಪದ್ಮಾವತಿಯ ಪ್ರಾಣೇಶ. ಪದುಮ ಸಂಭವ ಭವ ತ್ರಿದಶಾಧಿಪನುತ ಪದ ಪಂಕಜವೆನ್ನ, ಹೃದಯದಿ ತೋರೋ ಶ್ರೀ ಸದನ ಹಯವದನ. ಜಿತಕದನ ಕೃತ ಖಳಕುಲ ನಿಧನ ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ. ಶ್ರೀ ವೆಂಕಟೇಶ ಪಾಲಿಸೋ ನಿನ್ನ ಶ್ರೀಪಾದ ಸೇವಕರೊಳಗಾಡಿಸೋ.
दक्षिणाक्षि वासा ईशा जागरावस्थात्यक्षने कायो हृषिकेशा दक्षिणाक्षि वासा ईशा ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಈ ಸಂಬಂಧ ಶ್ರೀಕೃಷ್ಣನಿಗೆ ಅಲಂಕಾರವನ್ನು ಪರ್ಯಾಯ ಪುತ್ತಿಗೆ ಮಠದ ಕಿರಿಯ ಶ್ರೀಪಾದರಾದ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಮಾಡಿ ಆರತಿಯನ್ನು ಬೆಳಗಿದರು. ನಂತರ ಪುತ್ತಿಗೆ ಮಠದ ಹಿರಿಯ ಶ್ರೀಪಾದರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಅರ್ಚನೆ ಸಹಿತ ಮಹಾಪೂಜೆಯನ್ನು ನೆರವೇರಿಸಿದರು. ತದನಂತರ ರಥಬೀದಿಯಲ್ಲಿ ವಿವಿಧ ಬಗೆಯ ವಾದ್ಯ ಮೇಳಗಳು, ಜಾನಪದ ಕಲಾ ತಂಡಗಳೊಂದಿಗೆ ವೈಭವದಿಂದ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ಮಾಡಿ ಮಧ್ವ ಸರೋವರದಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಯಿತು. ತಿರುಪತಿಯ ಅತಿ ಪುರಾತನ ವೈಷ್ಣವ ಕ್ಷೇತ್ರವಾಗಿ ಪ್ರಖ್ಯಾತಿ ಹೊಂದಿರುವ ಶ್ರೀ ಗೋವಿಂದರಾಜಸ್ವಾಮಿ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವವು ಅತ್ಯಂತ ಘನವಾಗಿ ಪ್ರಾರಂಭವಾದವು. ತಿರುಮಲ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಅಣ್ಣನಾಗಿ ಶ್ರೀ ಗೋವಿಂದರಾಜಸ್ವಾಮಿಯವರು ತಿರುಪತಿಯ ಪಟ್ಟಣದಲ್ಲಿ ಆಸೀನರಾಗಿ ಪೂಜೆಗಳನ್ನು ಸ್ವೀಕರಿಸುತ್ತಿದ್ದಾರೆ. ವರ್ಷವಿಡೀ ಆಲಯದಲ್ಲಿ ನಿರ್ವಹಿಸುವ ಕ್ರತುವುಗಳಲ್ಲಿ ತಿಳಿದೋ ತಿಳಿಯದೆಯೋ ನಡೆಯುವ ದೋಷಗಳ ಪರಿಹಾರಾರ್ಥ ವರ್ಷಕ್ಕೆ 3 ದಿನಗಳು ಸ್ವಾಮಿಯವರ ಸನ್ನಿಧಿಯಲ್ಲಿ ಟಿಟಿಡಿಯು ವಾರ್ಷಿಕ ಪವಿತ್ರೋತ್ಸವಗಳನ್ನು ನೆರವೇರಿಸುವುದು ಸಂಪ್ರದಾಯ. ಈ ಪ್ರಯುಕ್ತ ಈ ತಿಂಗಳ 3ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೂ 3 ದಿನಗಳ ಕಾಲ ನೆರವೇರುವ ವಾರ್ಷಿಕ ಪವಿತ್ರೋತ್ಸವಗಳಲ್ಲಿ ಮೊದಲನೇ ದಿನ ಬುಧವಾರ ಬೆಳಗ್ಗೆ ಯಾಗಶಾಲೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ಆನಂತರ ಆಗಮ ಪಂಡಿತರು, ಅರ್ಚಕರು ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ರಕ್ಷಾಬಂಧನ, ಪಂಚಗವ್ಯಾದಿ ಪ್ರಾಶನ, ವಾಸ್ತು ಹೋಮ, ಅಗ್ನಿ ಪ್ರತಿಷ್ಠೆ, ಅಕಲ್ಮಶ ಹೋಮವನ್ನು ನಿರ್ವಹಿಸಿ ಆನಂತರ ಯಜಮಾನರಿಗೆ ಹೃತ್ವಿಕರಿಗೆ ರಕ್ಷಾಬಂಧನವನ್ನು ನಿರ್ವಹಿಸಿದರು. ವಾರ್ಷಿಕ ಪವಿತ್ರೋತ್ಸವಗಳ ಅಂಗವಾಗಿ ಮೊದಲನೇ ದಿನ ಬುಧವಾರ ಬೆಳಗ್ಗೆ ಶ್ರೀದೇವಿ ಭೂದೇವಿ ಸಮೇತ ಗೋವಿಂದರಾಜಸ್ವಾಮಿಯವರಿಗೆ ಸ್ನಪನ ತಿರುಮಂಜನವನ್ನು ಆಗಮುಕ್ತವಾಗಿ ನೆರವೇರಿಸಲಾಯಿತು. ಸ್ವಾಮಿ ಅಮ್ಮನವರನ್ನು ಪ್ರತ್ಯೇಕ ಸ್ನಾನಪೀಠದಲ್ಲಿ ಆಸೀನರಾಗಿಸಿದ ಅರ್ಚಕರು ಆಗಮ ಕೈಂಕರ್ಯಗಳೊಂದಿಗೆ ವೈದಿಕ ಪೂಜೆಗಳನ್ನು ಪೂರ್ಣಗೊಳಿಸಿ ಸಕಲ ಉಪಚಾರಗಳೊಂದಿಗೆ ಸೇವೆ ಸಲ್ಲಿಸಿ ಆನಂತರ ವೇದ ಮಂತ್ರಗಳು, ಮಂಗಳವಾದ್ಯಗಳ ನಡುವೆ ಅಮ್ಮನವರಿಗೆ ಪಂಚಾಮೃತ, ಅರಿಶಿನ, ಚಂದನಾದಿ ಮಂಗಳ ದ್ರವ್ಯಗಳೊಂದಿಗೆ ನಯನ ಮನೋಹರವಾಗಿ ಸ್ನಪನ ತಿರುಮಂಜನವನ್ನು ನಿರ್ವಹಿಸಿ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಶ್ರೀ ವಿನಾಯಕ ಸೇವಾ ಸಂಘದ ವತಿಯಿಂದ ಗಣಪತಿ ಸಪ್ತಾಹ ಪೂಜೆಗಳು ವಿಶೇಷವಾಗಿ ಜರುಗುತ್ತಿವೆ. ಇದರ ಅಂಗವಾಗಿ ಉಯ್ಯಾಲೋತ್ಸವವು ಅದ್ದೂರಿಯಾಗಿ ಜರುಗಿತು. ಸಪ್ತಾಹೋತ್ಸವದ ವಿಶೇಷ ದಿನದ ಅಂಗವಾಗಿ ಮುಳಬಾಗಿಲಿನ ವಿನಾಯಕ ಸೇವಾ ಬಳಗವು ಭಕ್ತಿಯ ಸಂಭ್ರಮದಿಂದ ಉಯ್ಯಾಲೋತ್ಸವವನ್ನು ಆಯೋಜಿಸಿತು. ಈ ಸಂದರ್ಭದಲ್ಲಿ ಸುಂದರವಾಗಿ ಅಲಂಕರಿಸಲಾದ ವೇದಿಕೆಯಲ್ಲಿ ಗಣಪತಿಯನ್ನು ಸರ್ವಾಲಂಕೃತವಾಗಿ ಆಸೀನಗೊಳಿಸಲಾಯಿತು. ಮಂಟಪದ ಮುಂಭಾಗದಲ್ಲಿ ಅಲಂಕಾರದಿಂದ ಕಂಗೊಳಿಸುತ್ತಿದ್ದ ಉಯ್ಯಾಲೆಯಲ್ಲಿ ಸೀತಾರಾಮ, ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಶಾಸ್ತ್ರೋಕ್ತವಾಗಿ ಆಸೀನಗೊಳಿಸಲಾಯಿತು.
ಪೂಜಾ ವಿಧಿವಿಧಾನಗಳ ನಂತರ ಭಕ್ತರ ಹರ್ಷೋದ್ಗಾರದ ನಡುವೆ ಉಯ್ಯಾಲೋತ್ಸವವು ನೆರವೇರಿಸಲಾಯಿತು. ತರುವಾಯ ಷೋಡಶೋಪಚಾರ ಪೂಜೆಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಸ್ಥಳಕ್ಕೆ ಆಗಮಿಸಿದ ಅಶೇಷ ಸಂಖ್ಯೆಯ ಭಕ್ತರು ಪಾವನರಾದರು. ಕರ್ನಾಟಕದ ಕುಮಟಾದ ಅಶೋಕನಗರದಲ್ಲಿರುವ ಶ್ರೀರಾಮಚಂದ್ರಾಪುರ ಮಠದ ಮಠಾಧೀಶರಾದ ಶ್ರೀ 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 ರಾಘವೇಶ್ವರ ಭಾರತೀ ತೀರ್ಥ ಸ್ವಾಮೀಜಿಯವರು ಚಾತುರ್ಮಾಸ್ಯದ ಕುರಿತಾಗಿ ಸಂದೇಶವನ್ನು ನೀಡಿದರು. ಈ ಘನ ಪರಂಪರೆಯನ್ನು ಆರಂಭಿಸಿದ ಆದಿಗುರುಗಳ ಚರಣಾರವಿಂದಗಳನ್ನು ಸ್ಮರಿಸೋಣ. ಅವರು ಅನುಗ್ರಹಿಸಿಕೊಟ್ಟ ರಾಮಾದಿ ವಿಗ್ರಹಗಳು ಅದು ಈ ಮಠದ ಮೂಲ ಬಂಡವಾಳ. ಒಂದು ವ್ಯಾಪಾರ ಆರಂಭ ಮಾಡಬೇಕು ಅಂದರೆ ಮೂಲ ಬಂಡವಾಳ ಅನ್ಬೇಕಾಗ್ತದೆ ನೋಡಿ. ಹಾಗೆ ಇದರ ಮೂಲ ಬಂಡವಾಳ ಯಾವುದು, ಈ ಮಠದ ಜೀವಾಳ ಯಾವುದು ಅಂದರೆ ಆ ವಿಗ್ರಹಗಳು. ಅವರು ಅನುಗ್ರಹ ಮಾಡಿಕೊಟ್ಟಿರುವಂಥದ್ದು, ಅವುಗಳ ಪೂಜಾ ಪದ್ಧತಿ, ಆ ಎಲ್ಲ ದೇವರುಗಳನ್ನು ಭಾವಿಸಿ ತಾಯಿ ಸರಸ್ವತಿಯನ್ನು ನೆನೆದು ಹಬಿಗನ್ನಡ ಗೋಷ್ಠಿಯ ಕೊನೆಯಲ್ಲಿ ಆಶೀರ್ವಚನದ ಕೆಲವು ಮಾತುಗಳು. ಒಟ್ಟಾರೆ ಮಠ ಇರುವುದೇ ತನ್ನತನದ ಎಚ್ಚರವನ್ನು ಕೊಡುವ ಸಲುವಾಗಿ. ನಾವೆಲ್ಲರೂ ನಮ್ಮ ತನದಲ್ಲಿರಬೇಕು, ನಾವೆಲ್ಲರೂ ನಮ್ಮ ಸ್ವಸ್ವರೂಪವನ್ನು ನೆನೆಸಬೇಕು, ಸ್ವಸ್ವರೂಪವನ್ನು ಮರಳಿ ಪಡೀಬೇಕು. ನಾವು ಅದಕ್ಕಾಗಿ ಪ್ರಯತ್ನಶೀಲರಾಗಬೇಕು. ಈ ಸಹಜತೆ, ಸ್ವಸ್ವರೂಪ, ತನ್ನತನ ಇದೇ ಮಠದ ಮೂಲ ಉದ್ದೇಶ. ಚಾತುರ್ಮಾಸ್ಯದ ಉದ್ದೇಶ ಕೂಡ ಅದೇ. ಚಾತುರ್ಮಾಸ ವ್ರತದಲ್ಲಿ ಅಂತರ್ಮುಖಿಯಾಗಿ ತನ್ನನ್ನು ತಾನು ಕಂಡುಕೊಳ್ಬೇಕು. ಅದಕ್ಕಾಗಿ ಚಾತುರ್ಮಾಸ ಇರತಕ್ಕಂಥದ್ದು. ಕೇವಲ ಸನ್ಯಾಸಿಗಳು ಮಾತ್ರ ಅಂತಲ್ಲ, ಎಲ್ಲರೂ ಅಂತರ್ಮುಖಿಗಳಾಗಿ ತಮ್ಮನ್ನು ತಾವು ಕಂಡುಕೊಳ್ಬೇಕು, ತಮ್ಮ ತನವನ್ನು ಕಂಡುಕೊಳ್ಬೇಕು ಎನ್ನುವುದಕ್ಕೋಸ್ಕರ ಇರುವಂಥದ್ದು. ನಾವು ನಿತ್ಯ ಪೂಜೆ ಮಾಡುವ ರಾಮದೇವರ ವರ್ಣನ ಇದೆಯಲ್ಲ, ಅದು ಅದನ್ನು ಹೇಳ್ತದೆ ಅಂತ. ಅವೇಕ್ಷಮಾಣ ಆತ್ಮನ್ ನಿಮಿತ ತೇಜಸಂ, ಅವೇಕ್ಷಮಾಣಂ ಆತ್ಮಾನಂ ಆತ್ಮನಿ, ತನ್ನಲ್ಲಿ ತನ್ನನ್ನು ಕಂಡುಕೊಳ್ತಾ ಇರುವಂಥ ಮೂರ್ತಿ ಅಂತ ಇದು. ಧ್ಯಾನಮಗ್ನಾಗಿ ತನ್ನೊಳಗೆ ತನ್ನನ್ನೇ ಕಾಣುವ ಮೂರ್ತಿ ಅಂತ ಇದು. ಅದರ ವರ್ಣನೆ ಇರುವಂಥದ್ದೇ ಹಾಗೆ ಅಂತ. ಹಾಗೆ ಇಡೀ ಬದುಕೇ ಇರುವುದೇ ಹಾಗೆ ಅಂತ. ಅದರ ಒಂದು ಚಿಕ್ಕ ಅಂಗ ಭಾಷೆ ಎನ್ನುವಂಥದ್ದು. ಎಲ್ಲವೂ ಅದರ ಸ್ಥಳದಲ್ಲಿ ಇರಬೇಕಲ್ವಾ, ಎಲ್ಲವೂ ಕೂಡ. ಈಗ ಒಂದು ವೇಳೆ ನಾವಲ್ಲಿ ಕೂತು ನೀವೆಲ್ಲ ಇಲ್ಲಿ ಕೂತ್ಕೊಳ್ಳೋದಾದರೆ ನಿಮಗೆಲ್ಲಿ ಜಾಗವೂ ಸಾಲದು, ನಮಗೆ ಸ್ಥಳ ಜಾಸ್ತಿ ಆಗ್ತದೆ ಕೆಳಗಡೆಗೆ, ಹೀಗಾಗ್ತದಲ್ವಾ. ಹೀಗಿದ್ದರೆ ಅದು ಸೊಬಗು ಅಂತ. ಈಗ ಇವರು ಪ್ರಬಂಧ ಮಂಡಳಿಯನ್ನು ಕೆಳಗಿಂದಲೇ ಮಾಡ್ಬೋದು, ಬೇಕಿದ್ರೆ ನಿಮ್ಮ ಮಧ್ಯದಿಂದಲೇ ಮಾಡ್ಬೋದು, ಆದರೆ ಎಲ್ರಿಗೂ ಕಾಣಬೇಕಲ್ಲ. ಹೀಗಿದ್ರೆ ಚೆಂದ ಅದು ಅಂತ. ಹಾಗಾಗಿ ಅದರದರ ಸ್ಥಾನದಲ್ಲಿ ಎಲ್ಲವೂ ಕೂಡ ಇರಬೇಕು. ಮನೆಯಲ್ಲಿ ಚಪ್ಪಲಿ ಎಲ್ಲಿ ಇರಬೇಕು ಅಲ್ಲಿರಬೇಕು ಅಲ್ವಾ, ದೇವರ ಕೋಣೆಯಲ್ಲೆಲ್ಲ. ಪ್ರೀತಿ ಆಶೀರ್ವಾದ, ಹವ್ಯಕ ಆಶೀರ್ವಾದ ಒಂದು ಎಲ್ಲರಿಗೂ.
ಮತ್ತೆ ನಿಮ್ಮೊಟ್ಟಿಗೆ ಹೋಗ್ಬೇಕು, ಮಾತಾಡ್ಲಿಕ್ಕೆ ಉಂಟು. ನೀವು ಮಂತ್ರಾಕ್ಷರ ನೀವು ಆಮೇಲೆ ಬರ್ತೀರಿ ನಮ್ಮ ಬಳಿಗೆ, ನೀವು ಆಗ ಮಾತಾಡ್ಲಿಕ್ಕಿದೆ ಆ ಸಮಯದಲ್ಲಿ ಅನ್ನೋದನ್ನು ನೆನಪು ಮಾಡಿ ಎಲ್ಲರನ್ನೂ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ. ತನ್ನತನದೊಂದಿಗೆ ಪ್ರತಿಯೊಬ್ಬನೂ ಬಾಳಲಿ, ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ. ಒಂದು ಗೋವು ಅಂದರೆ ಅದು ತನ್ನತನದೊಂದಿಗೆ ಬಾಳಲಿ. ಅದು ಜರ್ಸಿಯಾಗಿ ಅಲ್ಲ, ನಮ್ಮ ದೇಶದ ಗೋವು ಜರ್ಸಿಯಾಗಿ ಅಲ್ಲ, ತನ್ನತನದೊಂದಿಗೆ ಬಾಳಲಿ ಅಂತ. ಪ್ರತಿಯೊಂದು ಕೂಡ ಒಂದು ಗಿಡ ಮರ ಪ್ರತಿಯೊಂದು ಕೂಡ ಅದು ಸ್ವರ್ಗ, ಅದು ಇಲ್ಲಿಯೇ ಮುಕ್ತಿ ಅಂದರೆ ಅದೇ ಅಂತ, ಬೇರೆ ಏನೂ ಅಲ್ಲ. ಪ್ರತಿಯೊಂದು ಕೂಡ ತನ್ನತನದೊಂದಿಗೆ ಬಾಳಲಿ. ನಾವೆಲ್ಲ ನಮ್ಮ ತನದೊಂದಿಗೆ ಬಾಳೋಣ, ನಮ್ಮ ಭಾಷೆಯನ್ನು ನಾವೆಲ್ಲರೂ ಕೂಡ ಮಾತನಾಡೋಣ. ಎಲ್ಲರಿಗೂ ಶ್ರೇಯಸ್ಸಾಗಲಿ. ರಾಮ ಎಲ್ಲರಿಗೂ ಅಂಥ ಒಂದು ಪ್ರೇರಣೆಯನ್ನು ಮತ್ತು ಅದನ್ನು ಜೀವನದಲ್ಲಿ ಜಾರಿ ಮಾಡುವ ಶಕ್ತಿಯನ್ನು ಕೊಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನಪ್ರಸಾದವು ನೆರವೇರಬೇಕೆಂಬ ಸಂಕಲ್ಪದೊಂದಿಗೆ ಟಿಟಿಡಿ ಚೇರ್ಮನ್ ಮತ್ತು ಇಒರವರು ನಿರ್ಧರಿಸಿದರು. ಅದರಂತೆಯೇ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಅನ್ನಪ್ರಸಾದವು ನೆರವೇರುವುದು. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ, ವಾರ್ಷಿಕೋತ್ಸವ, ಷಷ್ಠಿಪೂರ್ತಿ ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸುತ್ತಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸುವ ಇಚ್ಛೆಯಿದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ನನಾಥೋ ನನಾಥಃ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಗೋವಿಂದ 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 ಗೋವಿಂದ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದೇವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಪೂಜಿಸಲಾಯಿತು.
ಈ ಪ್ರಯುಕ್ತ ಆಲಯದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಚಕರು ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರುಗಳಂತಹ ಪಂಚಾಮೃತ ಹಾಗೂ ಅರಿಶಿನ, ಚಂದನ ಮುಂತಾದ ಸುಗಂಧಭರಿತ ದ್ರವ್ಯಗಳಿಂದ ನಯನ ಮನೋಹರವಾಗಿ ಅಭಿಷೇಕವನ್ನು ಮಾಡಿದರು. ಹಾಗೆಯೇ ಆಲಯದ ಉಪಾಲಯದಲ್ಲಿರುವ ಶ್ರೀ ಆಂಜನೇಯ, ಶ್ರೀ ಪದ್ಮಾವತಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯವರಿಗೂ ಅಭಿಷೇಕವನ್ನು ಮಾಡಿ ಎಲ್ಲಾ ದೇವರುಗಳಿಗೆ ಮಂಗಳ ನೀರಾಜನವನ್ನು ಸಮರ್ಪಿಸಿದರು. ಈ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರುಗಳನ್ನು ದರ್ಶಿಸಿ ಪಾವನರಾದರು. ಮಂಗಳೂರಿನ ನೆಹರು ಮೈದಾನದಲ್ಲಿ ಪೂಜಿಸಲ್ಪಟ್ಟ ಗಣೇಶನ ವಿಸರ್ಜನಾ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ನೆಹರು ಮೈದಾನ ಗಣೇಶೋತ್ಸವವು ನಗರದ ಅತಿದೊಡ್ಡ ಮತ್ತು ಅತ್ಯಂತ ವರ್ಣರಂಜಿತ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಮಂಗಳೂರಿನ ನೆಹರು ಮೈದಾನದಲ್ಲಿ ಪೂಜಿಸಲ್ಪಡುವ ಗಣೇಶನ ವಿಗ್ರಹದ ವಿಸರ್ಜನಾ ಮೆರವಣಿಗೆ ಸೆಪ್ಟೆಂಬರ್ 2ರ ಮಂಗಳವಾರ ರಾತ್ರಿ ನಡೆಯಿತು. ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಭಾಗವಾಗಿ ವೈಭವದ ಮೆರವಣಿಗೆ ನಡೆಯಿತು. ಹಿಂದೂ ಯುವ ಸೇನಾ ಕಳೆದ 33 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದೆ. ಈ ಮೆರವಣಿಗೆಯಲ್ಲಿ ಅಪಾರ ಸಂಖ್ಯೆಯ ಭಕ್ತರು ಭಾಗಿಯಾಗಿದ್ದರು ಮತ್ತು ನಗರದ ಪ್ರಮುಖ ರಸ್ತೆಗಳ ಮೂಲಕ ಕಾರ್ ಸ್ಟ್ರೀಟ್ ಬಳಿಯ ಮಹಾಮಾಯಿ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ಜಿಲ್ಲೆಯ ವಿವಿಧ ಭಾಗಗಳಿಂದ ಮತ್ತು ಇತರ ಸ್ಥಳಗಳಿಂದ 1 ಲಕ್ಷಕ್ಕೂ ಹೆಚ್ಚು ಜನರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಗಣೇಶನ ವಿಗ್ರಹವನ್ನು ಸುಂದರವಾಗಿ ಬೆಳಗಿದ ಟ್ಯಾಬ್ಲೋಗಳೊಂದಿಗೆ ಮೆರವಣಿಗೆಯಲ್ಲಿ ಕರೆದೊಯ್ಯಲಾಯಿತು. ಜೊತೆಗೆ ಧಾರ್ಮಿಕ, ಸಾಂಸ್ಕೃತಿಕ ಬಿಂಬಿಸುವ ಟ್ಯಾಬ್ಲೋಗಳೊಂದಿಗೆ ಚಂಡೆ ಮತ್ತು ನಾಸಿಕ್ ಬ್ಯಾಂಡ್ಗಳ ಮೆರವಣಿಗೆ ಹೆಚ್ಚಿನ ಮೆರುಗು ನೀಡಿತು. ಮೆರವಣಿಗೆ ಆರಂಭಕ್ಕೂ ಮುನ್ನ ಪಟಾಕಿಗಳ ಆಕರ್ಷಕ ಪ್ರದರ್ಶನವು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ತಾಲೂಕಿನ ಹೊರವಲಯದಲ್ಲಿರುವ ಶ್ರೀ ಸಿದ್ಧಿಬುದ್ಧಿ ಸಮೇತ ಶ್ರೀ ವಲ್ಲಭ ಗಣಪತಿಯ 16ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸ್ವಾಮಿಗೆ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು. ಅನೇಕ ಮಂದಿ ಅರ್ಚಕರು ಈ ಕಲ್ಯಾಣೋತ್ಸವವನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಅನೇಕ ಮಂದಿ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಉಡುಪಿಯ ಅಂಬಲಪಾಡಿಯಲ್ಲಿ 49ನೇ ವರ್ಷದ ಬಾಲಗಣೇಶೋತ್ಸವದ ವಿಸರ್ಜನಾ ಕಾರ್ಯಕ್ರಮ ಅತ್ಯಂತ ವೈಭವದಿಂದ ಜರುಗಿತು. ಇದರ ಅಂಗವಾಗಿ ಆಕರ್ಷಕವಾದ ವಿವಿಧ ಬಗೆಯ ಸ್ತಬ್ಧ ಚಿತ್ರಗಳು, ವಿವಿಧ ಜಾನಪದ ಕಲಾ ತಂಡಗಳು, ಆಕರ್ಷಕ ವೇಷಧಾರಿಗಳು ಹಾಗೂ ಬಗೆ ಬಗೆಯ ವಾದ್ಯ ತಂಡಗಳೊಂದಿಗೆ ಗಣಪತಿ ವಿಸರ್ಜನಾ ಮೆರವಣಿಗೆಯನ್ನು ಮಾಡಿ ಅಂಬಲಪಾಡಿ ದೇವಸ್ಥಾನದ ಪುಷ್ಕರಣಿಯಲ್ಲಿ ಗಣಪತಿಯನ್ನು ವಿಸರ್ಜಿಸಲಾಯಿತು. ಬೆಂಗಳೂರು ನಗರದ ಹಲಸೂರಿನಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಭಾದ್ರಪದ ಮಾಸದ ಪ್ರಯುಕ್ತ ಮಂಗಳವಾರದಂದು ಸ್ವಾಮಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಲಾಯಿತು.
ಮೊದಲಿಗೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತಾಭಿಷೇಕವನ್ನು ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರವನ್ನು ಮಾಡಲಾಯಿತು. ತದನಂತರ ಬೆಳ್ಳಿ ರಥದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಉತ್ಸವ ಮೂರ್ತಿಯನ್ನು ಆಸೀನಗೊಳಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಚಾಮರ ಸೇವೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಿ ತದನಂತರ ಆಲಯ ಪ್ರದಕ್ಷಿಣೆ ಮಾಡಿ ಮಂಗಳಾರತಿಯನ್ನು ಬೆಳಗಲಾಯಿತು. ಇದಾದ ನಂತರ ಮೂಲಸ್ಥಾನದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಧೂಪದೀಪ ನೈವೇದ್ಯವನ್ನು ಅರ್ಪಿಸಿ ಚಾಮರ ಸೇವೆಯೊಂದಿಗೆ ವಿವಿಧ ಆರತಿಗಳನ್ನು ಬೆಳಗಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವರ ಅನುಗ್ರಹವನ್ನು ಪಡೆದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಮೈಸೂರಿನ ಹೆಬ್ಬಾಳದಲ್ಲಿರುವ ಕುಮಾರ್ ಕಲೆಮನೆ ಪ್ರದರ್ಶಕ ಕೇಂದ್ರದ ಸಭಾಂಗಣದಲ್ಲಿ ಜರುಗುತ್ತಿರುವ ಅಂತಾರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಮೈಸೂರಿನ ಕುಮಾರಿ ತನುಜಾರವರಿಂದ ಭರತನಾಟ್ಯ ಕಾರ್ಯಕ್ರಮ ನೆರವೇರಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.